ನಲ್ಮೆಯ SSLC ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ ಮತ್ತು ಸಾಧನಾದ ಟ್ಯೂಟರ್. ಸಾಧನಾ ಸ್ಕೂಲ್ ಎಲ್ಲ ಮಕ್ಕಳಿಗಾಗಿ ಅನುಕೂಲ ಆಗೋ ಹಾಗೆ ಸಾಕಷ್ಟು ವಿಡಿಯೋಗಳನ್ನು ತರ್ತಾ ಇರುವಂಥ ವಿಚಾರ ನಿಮಗೆ ಗೊತ್ತಿರುವಂಥದ್ದೇ. ಈಗ ಸಾಧನಾ ಸ್ಕೂಲ್ನ ಮತ್ತೊಂದು ವಿಶ್ವ ಪ್ರಯತ್ನ ಈ ವರ್ಷದ ಅಂದರೆ 2024ನೇ ಸಾಲಿನಲ್ಲಿ SSLC ಪರೀಕ್ಷೆ ತಗೊಳ್ತಾ ಇರುವಂಥ ಮಕ್ಕಳಿಗಾಗಿ ಗಣಿತದ ವಿಷಯದಲ್ಲಿ ಕೆಲವು ವಿಡಿಯೋಗಳನ್ನು ಕೊಡುವಂಥದ್ದು. ಅದಕ್ಕಾಗಿ ನಾನು ಈಗ ನಿಮ್ಮ ಮುಂದೆ ಇದ್ದೀನಿ. ಬನ್ನಿ ನಮ್ಮ ಈ ಗಣಿತದ ಪ್ರಯಾಣವನ್ನು ಸ್ಟಾರ್ಟ್ ಮಾಡೋಣ. ಈ ಗಣಿತದ ಪ್ರಯಾಣಕ್ಕೆ ನಾವು ಇಟ್ಟಿರುವಂಥ ಹೆಸರು ಫಾಸ್ಟ್ ಫಾರ್ವರ್ಡ್ 50. ಯಾಕೆ ಈ ಫಾಸ್ಟ್ ಫಾರ್ವರ್ಡ್ 50 ಅಂತ ಯೋಚನೆ ಮಾಡ್ತಿದ್ದೀರಾ? ಈಗಾಗಲೇ ನೀವು SSLC ಪಠ್ಯದಲ್ಲಿರುವಂಥ ಎಲ್ಲ ಪ್ರಶ್ನೆಗಳು, ಎಲ್ಲ ಲೆಕ್ಕಗಳು, ಮಾದರಿ ಪ್ರಶ್ನೆಗಳು ಮತ್ತು ಅನೇಕ ಕಾನ್ಸೆಪ್ಟ್ಗಳನ್ನು ಕಲ್ತ್ಕೊಂಡಿದ್ದೀರಾ. ಈಗ ಎಲ್ಲವನ್ನು ಫೈನ್ ಟ್ಯೂನ್ ಮಾಡೋ ಅಂಥ ಕೆಲಸ. ಈ ಫೈನ್ ಟ್ಯೂನ್ ಮಾಡ್ತಾ ನಾವೇನು ಮಾಡಬೇಕಾಗಿದೆ, ನಮ್ಮ ಪರೀಕ್ಷೆಗೆ ಫಾಸ್ಟ್ ಫಾರ್ವರ್ಡ್ ಆಗಬೇಕಾಗಿದೆ. ಹಾಗಾಗಿ ಈ ಫಾಸ್ಟ್ ಫಾರ್ವರ್ಡ್ 50. ನಲ್ಮೆಯ ವಿದ್ಯಾರ್ಥಿಗಳೇ, ಬನ್ನಿ ಫಾಸ್ಟ್ ಫಾರ್ವರ್ಡ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಫಾಸ್ಟ್ ಫಾರ್ವರ್ಡ್ ಜೊತೆಗೆ ನೀವು ಟ್ಯೂನಿನ್ ಆದರೆ ನಿಮ್ಮ ಮಾರ್ಕ್ಸ್ ಸಹ ಹೆಚ್ಚು ಬರುತ್ತೆ ಅನ್ನೋ ಭರವಸೆಯೊಂದಿಗೆ ನಾವು ನಮ್ಮ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಇದು ಫಾಸ್ಟ್ ಫಾರ್ವರ್ಡ್ನ 50 ವಿಡಿಯೋಗಳಲ್ಲಿ ಮೊದಲನೇ ವಿಡಿಯೋ. ಈ ಮೊದಲನೇ ವಿಡಿಯೋದಲ್ಲಿ ನಾವು ನಿಮಗೆ ತಂದಿರುವಂಥ ವಿಚಾರಗಳು ಈ ಇಡೀ 50 ವಿಡಿಯೋಗಳಲ್ಲಿ ನಾವು ನಿಮಗಾಗಿ ಏನು ತರ್ತಾ ಇದ್ದೀವಿ ಮತ್ತು SSLC ಪರೀಕ್ಷೆಯ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಫಾಸ್ಟ್ ಫಾರ್ವರ್ಡ್ 50 SSLC 2024 ತಗೊಳ್ತಾ ಇರುವಂಥ ವಿದ್ಯಾರ್ಥಿಗಳಿಗಾಗಿ, ಅವರ ಅಭ್ಯುದಯಕ್ಕಾಗಿ ಮತ್ತು ಹೆಚ್ಚಿನ ಮಾರ್ಕ್ಸ್ಗಾಗಿ ಗಣಿತ ವಿಷಯದಲ್ಲಿ. ಸೊ ಫಾಸ್ಟ್ ಫಾರ್ವರ್ಡ್ 50ಗೆ ಟ್ಯೂನ್ ಇನ್ ಮಾಡಿ. ಹಾಗಾದರೆ ಈ ಒಂದು SSLC ಪರೀಕ್ಷೆನ ಯಾರು ಕಂಡಕ್ಟ್ ಮಾಡ್ತಾರೆ? ಈ ವಿಚಾರಗಳೆಲ್ಲ ನಿಮಗೆ ನಿಮ್ಮ ಶಿಕ್ಷಕರು ಖಂಡಿತ ಹೇಳಿರ್ತಾರೆ. ಇನ್ನೊಮ್ಮೆ ನಾವು ನಿಮ್ಮ ಜೊತೆಗೆ ಹಂಚ್ಕೋತೀವಿ. ಈ ಒಂದು ಪರೀಕ್ಷೆಯನ್ನು ನಿಮಗಾಗಿ ಮಾಡ್ತಾ ಇರೋವಂಥವರು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್, ಮಲ್ಲೇಶ್ವರದಲ್ಲಿರುವಂತಹ ಈ ಒಂದು ಸಂಸ್ಥೆ ನಮ್ಮ SSLC ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡುತ್ತೆ, ಇವ್ಯಾಲ್ಯೂಯೇಷನ್ ಮಾಡುತ್ತೆ, ರಿಸಲ್ಟ್ಸ್ನ ಕೊಡುತ್ತೆ ಮತ್ತು ಅದರ ಜೊತೆಗೆ ಬೇರೆ ಬೇರೆ ಪರೀಕ್ಷೆಗಳನ್ನು ಸಹ ಇದು ಕಂಡಕ್ಟ್ ಮಾಡುತ್ತೆ. ಅದರ ಹೆಚ್ಚಿನ ವಿವರಗಳನ್ನು ನೀವು KSEAB ಬೋರ್ಡ್ನ ವೆಬ್ಸೈಟಲ್ಲಿ ಪಡೀಬಹುದು. ಹಾಗಾದರೆ ಈ ಪರೀಕ್ಷೆಗಳು ಯಾವಾಗಿಂದ ಆಗುತ್ತೆ? ಈಗಾಗಲೇ ನಿಮಗೆ ಗೊತ್ತು. ಪ್ರತಿದಿನ ನೀವು ಕೌಂಟ್ ಡೌನ್ ಟೈಮರ್ ಹಾಕ್ಕೊಂಡು ದಿನ ನಿಮ್ಮ ಶಾಲೆಗಳಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀರಾ. ಮಾರ್ಚ್ 25ರಿಂದ ಪ್ರಾರಂಭ ಆಗುವಂಥ ಈ ಪರೀಕ್ಷೆ ಏಪ್ರಿಲ್ 6ರವರೆಗೂ ನಡೆಯುತ್ತೆ. ಈ 25ರಿಂದ ಪ್ರಾರಂಭವಾಗಿ 6ರವರೆಗೂ ನಡೆಯುವಂಥ ಈ ಪರೀಕ್ಷೆಯ ವ್ಯಾಪ್ತಿಯಲ್ಲಿ 6 ಪರೀಕ್ಷೆಗಳು ಮತ್ತು ಮಧ್ಯದಲ್ಲಿ ನಿಮಗೆ ಕೆಲವು ದಿವಸಗಳು ಸಹ ಇರುತ್ತೆ ನಿಮ್ಮ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳೋದಕ್ಕೋಸ್ಕರ. ನಲ್ಮೆಯ ವಿದ್ಯಾರ್ಥಿಗಳೇ, ಈ SSLC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೇಗಿರುತ್ತೆ? ಈಗಾಗಲೇ ನೀವು ಮಿಡ್ ಟರ್ಮ್ ಪರೀಕ್ಷೆಯನ್ನು ಬರೆದಿದ್ದೀರಾ. ಕೆಲವು ಸ್ಕೂಲುಗಳಲ್ಲಿ ಪ್ರಿಪ್ರೇಟರಿ ಪರೀಕ್ಷೆ ಸಹ ಈಗಾಗಲೇ ಮುಗ್ದಿರುತ್ತೆ. ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಗೊತ್ತು. ಆದ್ರೂ ಒಂದಷ್ಟು ಸೂಕ್ತವಾದ ಮತ್ತು ಒಂದಷ್ಟು ಸೂಕ್ಷ್ಮವಾದ ಟಿಪ್ಸ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ. ಬನ್ನಿ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಮತ್ತು ಟೈಪ್ಸ್ ಆಫ್ ಕ್ವೆಶ್ಚನ್ಸ್ ಬಗ್ಗೆ ನಾವು ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಈ ಒಂದು SSLC ಪರೀಕ್ಷೆಯಲ್ಲಿ ಒಟ್ಟು 80 ಅಂಕಗಳ ಪ್ರಶ್ನೆ, ಚಾಯ್ಸ್ನ ಸೇರಿಸ್ಕೊಂಡ್ರೆ +20 ಒಟ್ಟು 100 ಅಂಕಗಳ ಪ್ರಶ್ನೆ, 38 ಟೋಟಲ್ ಪ್ರಶ್ನೆಗಳು ಮತ್ತು 180 + 15 ನಿಮಿಷಗಳು ಅಲ್ವಾ? 180 ನಿಮಿಷ ಅಂದರೆ 3 ಗಂಟೆಗಳು + 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದೋದಕ್ಕೆ. ಹಾಗಾದರೆ ಈ 38 ಪ್ರಶ್ನೆಗಳ ಬ್ರೇಕಪ್ ಏನು? ಒಟ್ಟು 8 MCQs ಇರುತ್ತೆ, 8 1 ಮಾರ್ಕ್ಸಿನ ಪ್ರಶ್ನೆಗಳಿರುತ್ತೆ, 8 2 ಮಾರ್ಕ್ಸಿನ ಪ್ರಶ್ನೆಗಳಿರುತ್ತೆ, 9 3 ಮಾರ್ಕ್ಸಿನ ಪ್ರಶ್ನೆಗಳಿರುತ್ತೆ, 4 4 ಮಾರ್ಕ್ಸಿನ ಪ್ರಶ್ನೆಗಳಿರುತ್ತೆ ಮತ್ತು ಕೇವಲ ಒಂದೇ ಒಂದು 5 ಮಾರ್ಕ್ಸಿನ ಪ್ರಶ್ನೆ ಇರುತ್ತೆ. ಈ ಫಾಸ್ಟ್ ಫಾರ್ವರ್ಡ್ 50ನಲ್ಲಿ ನಾವು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಂಥ ವಿಚಾರಗಳು ಏನಪ್ಪ ಅಂದರೆ, ಪ್ರತಿ ಪ್ರಶ್ನೆ ಎಷ್ಟು ಅಂಕಗಳನ್ನು ತಗೊಳುತ್ತೆ ಮತ್ತು ಪ್ರತಿ ಪ್ರಶ್ನೆಗೆ ಎಷ್ಟು ಸ್ಟೆಪ್ಸ್ನ ನಾವು ಮಾಡಬೇಕಾಗಿದೆ ಮತ್ತು ಪ್ರತಿ ಪ್ರಶ್ನೆಗೆ ಉತ್ತರ ಬರೆಯುವಾಗ ತಗೊಳ್ಳೋ ಅಂಥ ಆವ್ರೇಜ್ ಟೈಮ್ ಎಷ್ಟು,
ಇವೆಲ್ಲವನ್ನೂ ನಾವು ನಿಮಗೆ ಈಗಲಿಂದನೇ ವಿವರಗಳನ್ನು ಕೊಡ್ತಾ ಹೋದರೆ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ದಟ್ ನಿಮ್ಮ 3 ಗಂಟೆಗಳ ಪರೀಕ್ಷೆ 180 ನಿಮಿಷಗಳ ಪರೀಕ್ಷೆ ಫಲಪ್ರದವಾಗುತ್ತೆ. ವಿದ್ಯಾರ್ಥಿ ಮಿತ್ರರೇ, ಟ್ಯೂನ್ ಇನ್ ಟು ಫಾಸ್ಟ್ ಫಾರ್ವರ್ಡ್ 50 ಫಾರ್ ಬೆಟರ್ ಪರ್ಫಾರ್ಮೆನ್ಸ್ ಇನ್ ಮ್ಯಾಥಮ್ಯಾಟಿಕ್ಸ್. ಹಾಗಾದರೆ ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಹೇಗೆ ಹಂಚಿಕೆಯಾಗಿದೆ ಅನ್ನೋದ್ರ ಬಗ್ಗೆನೂ ನಿಮ್ಮ ಶಾಲೆಗಳಲ್ಲಿ ವಿವರಗಳನ್ನು ಹೇಳಿರ್ತಾರೆ. ಆದ್ರೂ ಕೊನೆ ನಿಮಿಷದ ನಮ್ಮ ಈ ಒಂದು ಪ್ರಯತ್ನ, ಈ ಒಂದು ತಯಾರಿಗಾಗಿ ಇಲ್ಲಿ ನೋಡೋಣ ಏನಾಗಿದೆ ಅಂತ. ಒಟ್ಟು 7 ಥೀಮ್ಗಳಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆ, ನಿಮ್ಮ ಇಡೀ ಸಿಲೆಬಸ್ನ ನಾವು ಡಿವೈಡ್ ಮಾಡಿದ್ದೀವಿ. ಮೊದಲ ಥೀಮ್ ವಾಸ್ತವ ಸಂಖ್ಯೆಗಳು 4 ಮಾರ್ಕ್ಸ್ಗಳಿಗಾಗಿ. ಎರಡನೇ ಥೀಮ್ ಬೀಜಗಣಿತ ಒಟ್ಟು 26 ಮಾರ್ಕ್ಸ್ಗಳಿಗಾಗಿ. ಈ ಬೀಜಗಣಿತದ ಥೀಮ್ನಲ್ಲಿ 4 ಪಾಠಗಳಿವೆ. ವರ್ಗ ಸಮೀಕರಣಗಳಿವೆ, ಬಹುಪದೋಕ್ತಿಗಳಿವೆ, ರೇಖಾತ್ಮಕ ಸಮೀಕರಣಗಳಿವೆ ಮತ್ತು ಸಮಾಂತರ ಶ್ರೇಣಿ. ಈ 4 ಪಾಠಗಳಿಂದ ಒಟ್ಟು 26 ಅಂಕಗಳ ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥದ್ದು. ಆದರೆ ಯಾವ ಪಾಠದಿಂದ ಎಷ್ಟು ಬರುತ್ತೆ ಅದು ನಮಗೆ ಗೊತ್ತಾಗಲ್ಲ. ಪ್ರಶ್ನೆ ಪತ್ರಿಕೆ ಯಾರು ಸಿದ್ಧಪಡಿಸ್ತಾರೆ ಅವರೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಇಡೀ ಅಂಶ 4 ಪಾಠದಿಂದ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಪೂರ್ಣವಾಗಿ ಕಲಿತ್ಕೋಬೇಕಾಗತ್ತೆ. ಮುಂದಿನ ಭಾಗ ರೇಖಾಗಣಿತ. ಈ ರೇಖಾಗಣಿತದಲ್ಲಿ ಒಟ್ಟು 3 ಪಾಠಗಳು, ತ್ರಿಭುಜಗಳು, ವೃತ್ತಗಳು ಮತ್ತು ರಚನೆಗಳು. ಇದರಿಂದ ಒಟ್ಟು 17 ಮಾರ್ಕ್ಸ್ ಪೂರ್ಣವಾಗಿ ನಿಮಗೆ ಬರುವಂಥದ್ದು. ನಂತರ ಕೋಆರ್ಡಿನೇಟ್ ಜಾಮಿಟ್ರಿ, ಇದರಲ್ಲಿ ಒಟ್ಟು 5 ಮಾರ್ಕ್ಸ್ ಬರುವಂಥದ್ದು ಮತ್ತು ರೇಖಾತ್ಮಕ ಮತ್ತು ಟ್ರಿಗ್ನಾಮೆಟ್ರಿಯಿಂದ ಒಟ್ಟು 2 ಪಾಠಗಳಿವೆ. ತ್ರಿಕೋನಮಿತಿ ಶಾಸ್ತ್ರಕ್ಕೆ ಒಂದು ಪೀಠಿಕೆ ಮತ್ತು ಅದರ ಅನ್ವಯಗಳು. ಒಟ್ಟು ಇದರಿಂದ 9 ಮಾರ್ಕ್ಸ್ ಬರುತ್ತೆ. ಅದಾದ ನಂತರ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ, ಇದರಿಂದ ಒಟ್ಟು 9 ಮಾರ್ಕ್ಸ್ ಮತ್ತು ಕೊನೆಯಲ್ಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. ಈ ಪಾಠದಿಂದ, ಈ ಒಂದು ಥೀಮಿಂದ 2 ಪಾಠಗಳು, ವೃತ್ತಕ್ಕೆ ಸಂಬಂಧಪಟ್ಟ ವಿಸ್ತೀರ್ಣ ಮತ್ತು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಇದರಿಂದ ಒಟ್ಟು 10 ಮಾರ್ಕ್ಸ್. ಹೀಗೆ ನಿಮ್ಮ ಇಡೀ ಪ್ರಶ್ನೆ ಪತ್ರಿಕೆ 7 ಥೀಮ್ಗಳಾಗಿ ಹೊಡೆಯಲಾಗಿದೆ. ಈ 7 ಥೀಮ್ಗಳಿಂದ ಅಷ್ಟಷ್ಟು ಟೋಟಲ್ ಮಾರ್ಕ್ಸ್ ಬರುತ್ತಷ್ಟೇ ಹೊರತು ಯಾವ ಪಾಠದಿಂದ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ನಾನು ಈಗಾಗಲೇ ಆ ವಿಚಾರವನ್ನು ಹೇಳಿದ್ದೀನಿ. ಪ್ರೀತಿಯ ವಿದ್ಯಾರ್ಥಿ ಮಕ್ಕಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಬನ್ನಿ ನಮ್ಮ ಮುಂದಿನ ಭಾಗ ಏನು ಅಂತ ನೋಡೋಣ. ಈ ಫಾಸ್ಟ್ ಫಾರ್ವರ್ಡ್ 50ನಲ್ಲಿ ನಿಮಗಾಗಿ ನಾವು ಏನೇನೆಲ್ಲ ತಂದಿದ್ದೀವಿ ಮತ್ತು ಈ ಪ್ರಶ್ನೆ ಪತ್ರಿಕೆಯನ್ನು ವಿನ್ಯಾಸ ಹೇಗಾಗತ್ತೆ. ಮೊದಲು ನಾವು ಯುದ್ಧಕ್ಕೆ ಹೊರಡುವಾಗ ನಮ್ಮ ಮುಂದೆ ಇರುವಂಥ ವೈರಿಗಳು ಯಾರು, ಅವರ SWOT ಅಂದರೆ ಸ್ಟ್ರೆಂತು, ವೀಕ್ನೆಸ್ಸು, ಅಪಾರ್ಚುನಿಟೀಸ್ ಮತ್ತು ಥ್ರೆಟ್ಸ್ ಅಂತ ಕರಿತೀವಿ, ಅದನ್ನು ತಿಳ್ಕೊಬೇಕಾಗತ್ತೆ. ಹಾಗಾಗಿ ಮೊದಲು ನಾವು ನಮ್ಮ ಪ್ರಶ್ನೆ ಪತ್ರಿಕೆಗಳ ಸ್ವರೂಪ, ನಮ್ಮ ಪ್ರಶ್ನೆಗಳ ಸ್ವರೂಪ ಏನು ಅಂತ ತಿಳ್ಕೊಳ್ಳೋಣ. ಡಿಫಿಕಲ್ಟಿ ಲೆವೆಲ್ ಎಷ್ಟಿರುತ್ತೆ ಅಂದರೆ ಸ್ಮರಣೆಗೆ 10% ಅಂದರೆ 8 ಮಾರ್ಕ್ಸು, ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ತಿಳುವಳಿಕೆಗೆ ಒಟ್ಟು 55%, ಆಲ್ಮೋಸ್ಟ್ ಒಂದು 40ರಿಂದ 44 ಮಾರ್ಕ್ಸು, ಅಪ್ಲಿಕೇಶನ್ಸ್ ಅಥವಾ ಅನ್ವಯಕ್ಕೆ 20% ಅಂದರೆ 16 ಮಾರ್ಕ್ಸು ಮತ್ತು ಸ್ಕಿಲ್ ಅಂದರೆ ಕೌಶಲ್ಯಕ್ಕೆ 12 ಮಾರ್ಕ್ಸು ಅಥವಾ 15%. ಈ ರೀತಿಯಾಗಿ ಇಡೀ ಪ್ರಶ್ನೆ ಪತ್ರಿಕೆಯನ್ನು ಎಲ್ಲರೂ ಸರಿಯಾಗಿ ಉತ್ತರ ಕೊಡೋದಕ್ಕೆ ಬ್ಯಾಲೆನ್ಸ್ ಮಾಡ್ಕೋತೀವಿ. ಹೀಗೆ ಬ್ಯಾಲೆನ್ಸ್ ಮಾಡಿದಾಗ ಎಲ್ಲ ಮಕ್ಕಳಿಗೂ ಅನುಕೂಲ ಆಗುತ್ತೆ. ತುಂಬ ಈಸಿ ಇರುವಂಥದ್ದು ಇಲ್ಲ ಮತ್ತು ತುಂಬ ಕಷ್ಟ ಇರೋವಂಥದ್ದು ಇರೋದಿಲ್ಲ. ಬ್ಯಾಲೆನ್ಸ್ ಆಗಿರುವಂಥ ಕ್ವೆಶ್ಚನ್ ಪೇಪರು. ಆದಾಗ್ಯೂ 5ರಿಂದ 10% ವೇರಿಯೇಷನ್ಸು ಅಲ್ಲಿ ಇಲ್ಲಿ ಆಗಬಹುದು. ಹಾಗಾಗಿ ಇದನ್ನು ನಾವು ಆವ್ರೇಜ್ ಅಂತ ಇಟ್ಕೊಂಡು ಇದರ ಪ್ರಕಾರ ನಾವು ಪ್ರಿಪರೇಷನ್ಸ್ನ ಸ್ಟಾರ್ಟ್ ಮಾಡೋಣ. ಬನ್ನಿ. ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ ಏನು, ಇದನ್ನು ನಾನು ಹೇಗೆ ಆನ್ಸರ್ ಮಾಡಬೇಕು ಮತ್ತು ಇದನ್ನು ಆನ್ಸರ್ ಮಾಡೋದಕ್ಕೆ ನನಗಿರುವಂಥ ಒಟ್ಟು ಸಮಯ ಎಷ್ಟು, ಇದನ್ನು ಯಾವ ಸಮಯದಲ್ಲಿ ಆನ್ಸರ್ ಮಾಡಬೇಕು, ಇವೆಲ್ಲ ಪ್ರಶ್ನೆಗಳು ಬರುತ್ತೆ ನಮಗೆ. ಹಾಗಾಗಿ ಬಹು ಆಯ್ಕೆ ಪ್ರಶ್ನೆಗಳು ಅಂತಂದರೆ ಸಾಮಾನ್ಯವಾಗಿ ಅಪೂರ್ಣ ವಾಕ್ಯ ಆಗಿರುತ್ತೆ, ಕೆಲವೊಮ್ಮೆ ಪ್ರಶ್ನೆನೂ ಆಗಿರಬಹುದು. ಈ ಒಂದು ಅಪೂರ್ಣ ವಾಕ್ಯ ಅಥವಾ ಪ್ರಶ್ನೆಗೆ ಒಟ್ಟು 4 ಚಾಯ್ಸ್ಗಳನ್ನು ಕೊಡಲಾಗುತ್ತೆ. ಈ 4 ಚಾಯ್ಸ್ಗಳಲ್ಲಿ ಅತ್ಯಂತ ಹತ್ತಿರದ ಉತ್ತರವನ್ನು ನೀವು ಆಪ್ಟ್ ಮಾಡಬೇಕು. ಇಲ್ಲಿ ABCD ಅಂತ ನಾವು ಚಾಯ್ಸ್ ಕೊಡುವಾಗ 4 ಚಾಯ್ಸ್ಗಳು ಅತ್ಯಂತ ಸನಿಹದ ಉತ್ತರಗಳನ್ನೇ ಕೊಡ್ತಾ ಇರುತ್ತೆ. ಆ 4ರಲ್ಲಿ ಬೆಸ್ಟ್ ಯಾವುದು ಅನ್ನೋದನ್ನು ಮಾತ್ರ ನೀವು ತೀರ್ಮಾನ ಮಾಡಬೇಕು. ಮತ್ತು
ಇಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ನನ್ ಆಫ್ ದಿ ಎಬೋ ಅನ್ನೋ ಆಪ್ಷನ್ ಕೊಡಲ್ಲ. ಬೇರೆ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನು ಕೊಡ್ತಾರೆ. ಆಲ್ ಆಫ್ ದಿ ಎಬೋ ಅನ್ನೋ ಆಪ್ಷನ್ ಅಂದರೆ ಮೇಲಿನ ಎಲ್ಲವೂ ಅನ್ನೋ ಆಪ್ಷನ್ನ ಕೊಡೋ ಸಾಧ್ಯತೆ ಇದೆ. ಆದ್ದರಿಂದ ನೀವು ನಿಮ್ಮ MCQ ಪ್ರಶ್ನೆಯಲ್ಲಿ ಏನಾದರೂ ಆಲ್ ಆಫ್ ದಿ ಎಬೋ ಅನ್ನೋ ಆಪ್ಷನ್ ಕಂಡ್ರೆ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ, ನನ್ನ ಉತ್ತರ 3 ಉತ್ತರಗಳಲ್ಲಿ ಯಾವುದಾದ್ರೂ ಒಂದಾಗಿದೆಯಾ, ಎಲ್ಲವೂ ಆಗಿದೆಯಾ ಅಂತ ಡಬಲ್ ಚೆಕ್ ಮಾಡುವಂಥದ್ದು. ಸೊ ನಾವು ಮುಂದೆ ಹೋಗ್ತಾ ಹೋಗ್ತಾ ಪ್ರಶ್ನೆಗಳನ್ನ ತಗೊಂಡಾಗ ಇದರ ಸ್ವರೂಪವನ್ನು ವಿಸ್ತರಿಸಿ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಟ್ಯೂನ್ ಇಂಟು ಫಾಸ್ಟ್ ಫಾರ್ವರ್ಡ್ 50. ಹಾಗಾದರೆ 1 ಅಂಕದ ಪ್ರಶ್ನೆಗಳು ಹೇಗಿರುತ್ತವೆ? 1 ಅಂಕದ ಪ್ರಶ್ನೆಗಳು ಕೇವಲ 1 ಮಾರ್ಕ್ಸ್ಗೆ ಇರುವಂಥದ್ದು ಅಂತ ಸೂಚಿಸ್ತಾ ಇದೆ. ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ಉತ್ತರವಾಗಿ ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸ್ನ ಬರೀಬೇಕಾಗತ್ತೆ. ಅದಾದ ನಂತರ ಇದಕ್ಕೆ ಯಾವುದಾದ್ರೂ ಈ ಪ್ರಶ್ನೆ ಯಾವುದಾದ್ರೂ ಒಂದು ಪರಿಕಲ್ಪನೆಯ ಮೇಲೆ ಆಧಾರಿತವಾಗಿರೋದಾಗಿರುತ್ತೆ. ಜೊತೆಗೆ ಇದು ಒಂದು ವ್ಯಾಖ್ಯೆಯನ್ನು ಕೇಳುವಂಥದ್ದು, ಉದಾಹರಣೆ ಕೇಳುವಂಥದ್ದು, ಒಂದು ಸೂತ್ರವನ್ನು ಕೇಳುವಂಥದ್ದು, ಅಥವಾ ಒಂದು ಸಿಂಪಲ್ ಆಗಿರುವಂಥ ಆದೇಶ ಮಾಡುವಂಥದ್ದು, ಸಬ್ಸ್ಟಿಟ್ಯೂಷನ್ ಮಾಡುವಂಥ ಲೆಕ್ಕಗಳು ಆಗಿರುತ್ತೆ. ಒಂದು ಪೂರ್ಣ ವರ್ಗ ಸಮೀಕರಣ, ಒಂದು ವರ್ಗ ಸಮೀಕರಣದ ಸಾಧಾರಣ ರೂಪ ಅಥವಾ ಸಾಮಾನ್ಯ ರೂಪ ಏನು? ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ಪದ, ಅದರ ಸೂತ್ರ ಏನು? ಈ ಥರದ್ದೆಲ್ಲ ಪ್ರಶ್ನೆಗಳು. SN ಅಂದರೆ SN = ಇದರ ಸೂತ್ರ ಏನು? ANನ ಸೂತ್ರ ಏನು? ಅಥವಾ ವರ್ಗ ಸಮೀಕರಣದ ಸೂತ್ರ ಯಾವುದು? ಈ ರೀತಿಯ ಪ್ರಶ್ನೆಗಳನ್ನ ನೀವು ಇಲ್ಲಿ ನಿರೀಕ್ಷೆ ಮಾಡಬಹುದು. ಈ ಪ್ರಶ್ನೆಗಳನ್ನು ಆನ್ಸರ್ ಮಾಡೋದಕ್ಕೆ ನಿಮಗೆ ಒಂದೇ ಒಂದು ಸ್ಟೆಪ್ ಅಷ್ಟು ಮಾತ್ರ ಅವಕಾಶ ಇರುತ್ತೆ, ಅಲ್ಲಿ ಮಾಡಬಹುದು. ಮತ್ತು ಇದನ್ನು ನೀವು ಸಾಧ್ಯವಾದಷ್ಟು 1 ಅಥವಾ 2 ನಿಮಿಷದ ಒಳಗೆ ಮುಗಿಸ್ಕೋಬೇಕು. ಒಂದೇ ಪದ ಬರೆಯೋ ಹಾಗಿದ್ದರೆ ಅದನ್ನು ನಾವು ಅತ್ಯಂತ ಶೀಘ್ರವಾಗಿ ಮಾಡಿ ಮುಗಿಸಬಹುದು. ಮುಂದಿಂದು ಶಾರ್ಟ್ ಆನ್ಸರ್ ಟೈಪ್ ಅಥವಾ 2 ಅಂಕದ ಪ್ರಶ್ನೆಗಳು. ಈ 2 ಅಂಕದ ಪ್ರಶ್ನೆಗಳು ಯಾವ ಸ್ವರೂಪವನ್ನು ಹೊಂದಿರುತ್ತೆ? ಸಾಧಾರಣವಾಗಿ ಇದು 3 ಅಥವಾ 4 ಹಂತಗಳು, 3 or 4 ಸ್ಟೆಪ್ಸಲ್ಲಿ ಮುಗಿಸೋವಂಥ ಪ್ರಶ್ನೆಗಳಾಗಿರುತ್ತವೆ. 3, 4 ಅಥವಾ ಮ್ಯಾಕ್ಸಿಮಮ್ ಕೆಲವೊಮ್ಮೆ 5 ಸ್ಟೆಪ್ಸ್ ಬರಬಹುದು. ಜೊತೆಗೆ ಇದನ್ನು ನೀವು 2 ಅಥವಾ 3 ಅಥವಾ ಮ್ಯಾಕ್ಸಿಮಮ್ 4 ನಿಮಿಷಗಳಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಬರೆದಿರಬೇಕು. ಆನ್ ಆನ್ ಆ್ಯಾವ್ರೇಜ್ ಒಂದು 4 ನಿಮಿಷಗಳಲ್ಲಿ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಬರೀಬಹುದು. ಹಾಗೆಯೇ LA ಟೈಪ್ 1 ಅಂದರೆ ಲಾಂಗ್ ಆನ್ಸರ್ ಟೈಪ್ 1ನಲ್ಲಿ ಒಟ್ಟು 3 ಅಂಕದ ಪ್ರಶ್ನೆಗಳು. ಈ 3 ಅಂಕದ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡೋದಕ್ಕೆ ಒಟ್ಟು 5, 6 ಅಥವಾ ಮ್ಯಾಕ್ಸಿಮಮ್ 7 ಸ್ಟೆಪ್ಸ್ ಇರಬಹುದು. ಪ್ರತಿ ಸ್ಟೆಪ್ಗೂ ಮಾರ್ಕ್ಸ್ ಇದ್ದೇ ಇರುತ್ತೆ. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿಕೊಟ್ಟವರು ಕನ್ನಡ, ಇಂಗ್ಲೀಷ್ನಲ್ಲಿ ಮಾಡಿರ್ತಾರೆ. ಅದಾದ ನಂತರ ತಮಿಳು, ಉರ್ದು, ತೆಲುಗು ಇದಕ್ಕೆ ಅದು ಟ್ರಾನ್ಸ್ಲೇಟ್ ಆಗುತ್ತೆ. ಆದರೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿದವರು ಕೇವಲ ಪ್ರಶ್ನೆ ಪತ್ರಿಕೆ ಒಂದನ್ನೇ ಕೊಟ್ಟಿರಲ್ಲ ಅಲ್ವಾ, ಅವರು ಉತ್ತರದ ಸ್ಕೀಮ್ನ ಸಹ ಮಾಡಿಕೊಟ್ಟಿರ್ತಾರೆ. ಹೀಗೆ ಉತ್ತರದ ಸ್ಕೀಮ್ ಕೊಟ್ಟಾಗ ಆ ಸ್ಕೀಮ್ನಲ್ಲಿ ಬರೀ ಉತ್ತರಗಳಷ್ಟೇ ಅಲ್ಲ, ಪ್ರತಿ ಉತ್ತರಕ್ಕೂ ಪ್ರತಿ ಹಂತಕ್ಕೂ ಎಷ್ಟೆಷ್ಟು ಮಾರ್ಕ್ಸ್ ಕೊಡಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ. ಹಾಗಾಗಿ ಪ್ರತಿ ಹಂತಕ್ಕೂ ಮಾರ್ಕ್ಸ್ ಇರೋದ್ರಿಂದ ಯಾವ ಹಂತವನ್ನು ನೀವು ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ ಮಕ್ಕಳೇ. ಆದ್ದರಿಂದ ಇಲ್ಲಿ ನಾವು 5 ರಿಂದ 6 ಸ್ಟೆಪ್ಸ್ ಉತ್ತರ ಬರೆದಿದ್ದಾದರೆ ಈ 5 ರಿಂದ 6 ಸ್ಟೆಪ್ಸ್ ಉತ್ತರ ಬರೆಯೋದಕ್ಕೆ ನಮಗೆ ಎಷ್ಟು ಸಮಯ ಬೇಕಾಗಿದೆ? ಆನ್ ಆನ್ ಆ್ಯಾವ್ರೇಜ್ 4 ರಿಂದ 6 ನಿಮಿಷಗಳನ್ನು ತಗೋಬಹುದು. ಮತ್ತು ಈ 3 ಅಂಕದ ಪ್ರಶ್ನೆಗಳು ಏನೇನೆಲ್ಲ ಡಿಮ್ಯಾಂಡ್ ಮಾಡುತ್ತೆ? ಥಿಯರಮ್ನ ಡಿಮ್ಯಾಂಡ್ ಮಾಡಬಹುದು, ಥಿಯರಮ್ ಬರೀಬಹುದು, ಕನ್ಸ್ಟ್ರಕ್ಷನ್ ಬರಬಹುದು, ಮತ್ತು ವಿಶೇಷವಾಗಿ ಸಂಖ್ಯಾಶಾಸ್ತ್ರದ ಲೆಕ್ಕ ಒಂದು ಬಂದೇ ಬರುತ್ತೆ 3 ಮಾರ್ಕ್ಸಿಗೆ ಅಲ್ವಾ. ಒಂದು ರಚನೆ ಸಹ ಇರುತ್ತೆ, ಮತ್ತು ಅನ್ವಯಿಕ ಪ್ರಶ್ನೆಗಳು ಸಹ ನಾವು ತೆಗೆದುಹಾಕೋ ಹಾಗಿಲ್ಲ. ಅನ್ವಯಿಕ ಪ್ರಶ್ನೆಗಳು ಸಹ ಇಲ್ಲಿ ಬರಬಹುದು. ಆದ್ದರಿಂದ 3 ಅಂಕದ ಪ್ರಶ್ನೆಗಳು ಒಟ್ಟು 9 ಇರುತ್ತೆ, ಒಟ್ಟು 27 ಮಾರ್ಕ್ಸ್ನ ತಂದುಕೊಡುತ್ತೆ. ಇದರಲ್ಲೂ ಸಹ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಟೋಟಲ್ ಆಗಿ ಚಾಯ್ಸ್ ನಿಮಗೆ 20 ಅಂಕಗಳಿಗಿರೋದ್ರಿಂದ ನೀವು ಯಾವುದಾದ್ರೂ ಒಂದು ಚಾಯ್ಸ್ನ ಎಕ್ಸಿಕ್ಯೂಟ್ ಮಾಡ್ಬೋದು, ಅಥವಾ ಅದನ್ನೂ ಮೀರಿ ಚಾಯ್ಸ್ ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ಬರೀಬಹುದು. ನಲ್ಮೆಯ ವಿದ್ಯಾರ್ಥಿಗಳೇ, ಟ್ಯೂನ್ ಇನ್ ಟು ಫಾಸ್ಟ್ ಫಾರ್ವರ್ಡ್ 50 ಫಾರ್ ಬೆಟರ್ ಪರ್ಫಾರ್ಮೆನ್ಸ್ ಇನ್ ಮ್ಯಾಥ್ಸ್ ಅಲ್ವಾ. LA ಟೈಪ್ 2 ಅಂತಂದರೆ ಲಾಂಗ್ ಆನ್ಸರ್ ಟೈಪ್ 2 4 ಅಂಕದ ಪ್ರಶ್ನೆಗಳು. ಈ 4 ಅಂಕದ ಪ್ರಶ್ನೆಗಳ ಸ್ವರೂಪನೇ ಸ್ವಲ್ಪ ವಿಭಿನ್ನ.
ಸಾಧಾರಣವಾಗಿ ಇದು ಪ್ರಮೇಯಗಳನ್ನು ಮಾಡುವಂಥದ್ದು, 8-10 ಸ್ಟೆಪ್ಸ್ಗಳನ್ನು ಹೊಂದಿರುವಂಥದ್ದು ಮತ್ತು 8ರಿಂದ 10 ನಿಮಿಷಗಳು ನಿಮಗೆ ಬೇಕಾಗುತ್ತೆ ಈ ಇಡೀ 4 ಮಾರ್ಕ್ಸ್ನ ಗಳಿಸೋದಕ್ಕೆ. ಆದ್ದರಿಂದ ಈ ಒಂದು ವಲಯದಲ್ಲಿ ಒಟ್ಟು 4 ಪ್ರಶ್ನೆಗಳಿರೋದ್ರಿಂದ ಒಟ್ಟು 16 ಪ್ರಶ್ನೆಗಳು ನಿಮ್ಮ ಜೇಬಿಗೆ ಬಂದು ಬೀಳುವಂಥ ಮೂಮೆಂಟು. ಇಲ್ಲಿ ಒಂದು ಪ್ರಮೇಯ ಇದ್ದೇ ಇರುತ್ತೆ, ಅದು ನಿಮಗೆ ಗೊತ್ತಿರೋದು. ಒಂದು ಗ್ರಾಫ್ ಅಂತೂ ಇದ್ದೇ ಇರುತ್ತೆ, ಅದು ಸಹ ನಿಮಗೆ ಗೊತ್ತು. ಅಂದರೆ 8 ಮಾರ್ಕ್ಸ್ ಈಗಾಗಲೇ ಫಿಕ್ಸ್ ಆಯಿತು. ಇನ್ನು ಉಳಿದಿರೋ 8 ಮಾರ್ಕ್ಸು ಅನ್ವಯಿಕ ಪ್ರಶ್ನೆ ಆಗಿರಬಹುದು ಅಥವಾ ತಿಳುವಳಿಕೆ ವಲಯದ ಪ್ರಶ್ನೆ ಆಗಿರಬಹುದು. ಆದ್ದರಿಂದ ನಮ್ಮ ತಯಾರಿ ಪೂರ್ಣವಾಗಿ ಅದಕ್ಕೂ ಇರಬೇಕಾಗತ್ತೆ. ಅಪ್ಲಿಕೇಶನ್ ಕ್ವೆಶ್ಚನ್ ಆದರೆ ಒಂದೇ ಒಂದು ಹಂತ ಸ್ವಲ್ಪ ಕಷ್ಟ ಆಗಬಹುದು, ಆದರೂ ಯಾವುದನ್ನು ಬಿಡೋ ಹಾಗಿಲ್ಲ ಅಲ್ವಾ. ಮತ್ತು ಇಲ್ಲಿ ಒಟ್ಟು ನಮಗೆ 8ರಿಂದ 10 ಸ್ಟೆಪ್ಸು ಮತ್ತು 8ರಿಂದ 10 ನಿಮಿಷಗಳು ಇದಕ್ಕೆ ಬೇಕಾಗುತ್ತೆ. ಈ ಸಮಯದ ಬಗ್ಗೆ ನಾನು ಯಾಕೆ ಅವಾಗಿಂದ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ನಿಮ್ಮ ಮನೆಗಳಲ್ಲಿ ಕೂತು ಪ್ರಾಕ್ಟೀಸ್ ಮಾಡೋವಾಗಲೋ ಅಥವಾ ಶಾಲೆಗಳಲ್ಲಿ ಕೂತು ಪ್ರಾಕ್ಟೀಸ್ ಮಾಡೋವಾಗ ನೀವು 4 ಅಂಕದ ಪ್ರಶ್ನೆಗೆ ಉತ್ತರ ಬರೆಯುವಾಗ 1-2 ಸರಿ ಟೈಮ್ನ ಸೆಟ್ ಮಾಡ್ಕೊಳ್ಳಿ. ಟೈಮ್ ಸೆಟ್ ಮಾಡಿಕೊಂಡು ಉತ್ತರ ಬರೀರಿ. ಆ ಉತ್ತರ ಹೇಗೆ ಬರೆದಿರಬೇಕು ಅಂದರೆ, ಪ್ರತಿ ಸಾರಿ ನೀವು 4 ಅಥವಾ 3 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಾಗ ನಾನು ಇದನ್ನು ಪರೀಕ್ಷೆಗಾಗಿಯೇ ಬರಿತಾ ಇದ್ದೀನಿ ಅನ್ನೋ ಒಂದು ಕಲ್ಪನೆ ನಿಮಗಿರಬೇಕು. ಆಗ ನೀವು ಎಲ್ಲವನ್ನೂ ಒಳಗೊಂಡು ಬರೀತೀರ. ಏನಿದರ ಅರ್ಥ ಅಂದರೆ, ಈಗ ಯಾವುದಾದ್ರೂ 4 ಅಂಕದ ಪ್ರಶ್ನೆ ಕೊಟ್ಟಾಗ ನೀವೇನು ಮಾಡ್ತೀರಾ, ರಫ್ ಸ್ಕೆಚ್ ಹಾಕ್ಕೊಂಡು ಒಂದು ವರ್ಗ ಸಮೀಕರಣವೋ ಅಥವಾ ಒಂದು ಸಮಾಂತರ ಶ್ರೇಣಿಯ ಲೆಕ್ಕವನ್ನೋ ಸೂತ್ರ ಹಾಕ್ಬಿಟ್ಟು ಟಕ್ ಟಕ್ ಅಂತ ಬರೆದು ಇಟ್ಬಿಡ್ತೀರಾ. ಆದರೆ ಪರೀಕ್ಷೆಯಲ್ಲಿ ಬರೆಯುವಾಗ ಏನಾಗುತ್ತೆ, ನದಿ ನೀರು ಮತ್ತು ಬೋಟಿನ ಒಂದು ಸಮಸ್ಯೆಯೇ ಆಗಿರಲಿ, ಹಡಗಿನ ಸಮಸ್ಯೆನೇ ಆಗಿರಲಿ, ನೀವೇನು ಮಾಡ್ತೀರಾ, ನಿಮಗೆ ಗೊತ್ತು ಎಕ್ಸ್ ಅಂದರೆ ಏನು, x+h ಏನು, x-h ಏನು ಅಂತೆಲ್ಲ ಗೊತ್ತು. ಆದರೆ ಪ್ರಾಕ್ಟೀಸ್ ಮಾಡೋವಾಗ ಅದನ್ನು ಬರೆದಿರಲ್ಲ. ಹಡಗಿನ ಅಥವಾ ದೋಣಿಯ ವೇಗವು x ಆಗಿರಲಿ, ದೋಣಿಯ ಪ್ರವಾಹದ ವೇಗವು y ಆಗಿರಲಿ, ಇವೆಲ್ಲವನ್ನು ಬರೆದು 4 ನಿಮಿಷ, 5 ನಿಮಿಷ, 6 ನಿಮಿಷ, ಎಷ್ಟು ನಿಮಿಷ ತಗೊಳುತ್ತೆ ಅನ್ನೋದನ್ನು ನೀವು ಕೌಂಟ್ ಮಾಡಿಟ್ಕೋಬೇಕು. ಹಾಗಾದಾಗ ಮಾತ್ರ ಯಾವುದನ್ನು ಕಡಿಮೆ ಮಾಡಬಹುದು, ಮಾರ್ಕ್ಸ್ನ ನೋಡಿಕೊಂಡು ಯಾವುದನ್ನು ಕಡಿಮೆ ಮಾಡಬಹುದು, ಯಾವುದನ್ನು ಹೆಚ್ಚು ಮಾಡಬಹುದು ಅನ್ನೋ ನಿರ್ಧಾರವನ್ನು ನೀವು ತಗೋಬಹುದು. ಕೊನೆಯದಾಗಿ 5 ಅಂಕದ ಪ್ರಶ್ನೆಗಳು. ಈ 5 ಅಂಕದ ಪ್ರಶ್ನೆಗಳು ಎಷ್ಟು ಸ್ಟೆಪ್ಸ್ನ ಡಿಮ್ಯಾಂಡ್ ಮಾಡುತ್ತೆ? ಒಟ್ಟು 10ರಿಂದ 12 ಸ್ಟೆಪ್ಸ್ನ ಡಿಮ್ಯಾಂಡ್ ಮಾಡುತ್ತೆ. ಮತ್ತು ಇದು ಆಲ್ಮೋಸ್ಟ್ 12ರಿಂದ 14 ಅಥವಾ 15 ನಿಮಿಷಗಳು ಬೇಕು. ಒಂದೇ ಒಂದು ಪ್ರಶ್ನೆ ಆಗಿರೋದ್ರಿಂದ ಇನ್ವೇರಿಯಬಲಿ ನೀವು ಇದಕ್ಕೆ ಸಮಯ ಕೊಡಬಹುದು. ಸಾಧ್ಯವಾದಷ್ಟು ಇದು ಪ್ರಮೇಯ ಅಲ್ಲದೇ ಇದ್ದರೆ ಇದನ್ನು ಕೊನೆಗಿಟ್ಕೊಳ್ಳೋದು ಒಳ್ಳೆಯದು. ಒಂದು ವೇಳೆ ಪ್ರಮೇಯ ಆದರೆ ನೀವೀಗಾಗಲೇ ಚೆನ್ನಾಗಿ ಓದ್ಕೊಂಡಿರ್ತೀರ, ಪ್ರಾಕ್ಟೀಸ್ ಮಾಡಿರ್ತೀರ, ಇದನ್ನು ಫಸ್ಟೇ ಬರೆದ್ರೂ ಏನೂ ತಪ್ಪಿಲ್ಲ. ಇದು ಒಟ್ಟು 10ರಿಂದ 12 ಸ್ಟೆಪ್ಸ್ನ ಒಳಗೊಂಡಿರುತ್ತೆ ಮತ್ತು ಇದು ಪ್ರಮೇಯ ಅಥವಾ ಲೆಕ್ಕದ ಒಂದು ಅನ್ವಯ ಯಾವುದು ಬೇಕಾದರೂ ಆಗಿರಬಹುದು. ಆದ್ದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ಟ್ಯೂನ್ ಇಂಟು ಫಾಸ್ಟ್ ಫಾರ್ವರ್ಡ್ 50. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಲೆಕ್ಕ ಮಾಡಿದ್ದೀವಿ, ನೋಟ್ಸಲ್ಲಿ ಲೆಕ್ಕ ಮಾಡಿದ್ದೀವಿ, ಟೆಕ್ಸ್ಟ್ ಬುಕ್ಕಲ್ಲಿ ಮಾದರಿ ಪ್ರಶ್ನೆಗಳಿವೆ ಮತ್ತು ನಮಗೆ ಇಂಟರ್ನೆಟ್ಟಲ್ಲಿ ಬೇಕಾದಷ್ಟು ಲೆಕ್ಕಗಳು ಸಿಗ್ತಾ ಇವೆ. ಇದೆಲ್ಲ ಮೀರಿ ಈ ವಿಡಿಯೋದಲ್ಲಿ ನೀವೇನು ಕೊಡ್ತೀರಾ ಸಾರ್ ಅನ್ನೋ ಪ್ರಶ್ನೆ ನಿಮ್ಮ ಮೈಂಡಲ್ಲಿ ಇದೆ ಅಲ್ವಾ. ನಾವು ಈ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾದ ಪ್ಲ್ಯಾನ್ ಮಾಡಿದ್ದೀವಿ. ಏನಂದರೆ, ಸಾಧಾರಣವಾಗಿ ನೀವು ಪ್ರಾಕ್ಟೀಸ್ ಮಾಡೋವಾಗ ಏನು ಮಾಡ್ತೀರಾ, ಒಂದು ಪಾಠ ತೊಗೋತೀರಾ, ಒಂದು ಪಾಠ ತೊಗೊಂಡು ಆ ಪಾಠದಲ್ಲಿ ಇರೋವಂಥ ಲೆಕ್ಕಗಳನ್ನೇ ಮಾಡ್ಕೊಂಡು ಹೋಗ್ತೀರಾ. 2 ಲೆಕ್ಕ ಆದಮೇಲೆ 3ನೇ ಲೆಕ್ಕಕ್ಕೂ ಅದೇ ಸೂತ್ರ, 4ನೇ ಲೆಕ್ಕಕ್ಕೂ ಅದೇ ಸೂತ್ರ, 10ನೇ ಲೆಕ್ಕಕ್ಕೂ ಅದೇ ಸೂತ್ರ ಮಾಡ್ಕೊಂಡು ಹೋಗ್ತೀರಾ. ನಿಮಗೆ ಆ ಪಾಠದ ಮೇಲೆ ಭರವಸೆ ಬರುತ್ತೆ. ಇನ್ನೊಂದು ಪಾಠ ತೊಗೋತೀರಾ, ಇದನ್ನೇ ರಿಪೀಟ್ ಮಾಡ್ತೀರಾ. ಆದರೆ ನಮ್ಮ ಪರೀಕ್ಷೆಯಲ್ಲಿ ಎಲ್ಲ ಪ್ರಶ್ನೆಗಳು ಒಂದೇ ಪಾಠದ್ದಿರುತ್ತಾ? ಇರಲ್ಲ. 15 ಪಾಠಗಳು 7 ಥೀಮ್ಗಳಲ್ಲಿ ಹಂಚಿ ಹೋಗಿರುತ್ತೆ. ಅಂದರೆ ನಿಮಗೆ ಪ್ರಾಕ್ಟೀಸ್ ಮಾಡಿದ ಮನೇಲಿ ಒಂದು, ಪರೀಕ್ಷೆಯಲ್ಲಿ ಮಾಡ್ತಾ ಇರೋದು ಇನ್ನೊಂದು. ಆದ್ದರಿಂದ ನೀವು ಪ್ರಾಕ್ಟೀಸ್ ಮಾಡೋವಾಗಲೇ ಈ ಥರ ಯಾದೃಚ್ಛಿಕವಾಗಿ ನಿಮಗೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾದರೆ, ಪರೀಕ್ಷೆನಲ್ಲೂ ಬರೋವಂಥ ಯಾದೃಚ್ಛಿಕ ಪ್ರಶ್ನೆಗಳಿಗೆ ನೀವು ರೆಡಿ ಆಗಬಹುದು. ಅಂದರೆ ರ್ಯಾಂಡಮ್ ಕ್ವೆಶ್ಚನ್ಸ್ಗೆ ನೀವು ರೆಡಿ ಆಗ್ಬೋದು. ಆದ್ದರಿಂದ ನಾವು ನಿಮಗೆ ಈ 50 ವಿಡಿಯೋಗಳ ಫಾಸ್ಟ್ ಫಾರ್ವರ್ಡ್ ಸರಣಿನಲ್ಲಿ
ನಾವು ಮಾಡುವಂಥ ಕೆಲಸ ಏನಪ್ಪ ಅಂದರೆ ರ್ಯಾಂಡಮ್ ಆಗಿ ನಿಮಗೆ ಕ್ವೆಶ್ಚನ್ಸ್ನ ಪಿಕ್ ಮಾಡ್ತೀವಿ. 1 ಮಾರ್ಕ್ದಾಗ್ಬೋದು, 2, 3, 4, 5, ಕೆಲವೊಮ್ಮೆ ಬೇರೆ ಬೇರೆ ಪಾಠಗಳು ಆದರೆ ಥೀಮ್ ವೈಸ್ ಇಟ್ಕೊಂಡಿರ್ತೀವಿ. ಇದಾದ ನಂತರ 1-2 ವಿಡಿಯೋಗಳು ಬೋನಸ್ಸಲ್ಲಿ ನಾನು ನಿಮ್ಮ ಜೊತೆಗೆ ಪೂರ್ತಿ ರ್ಯಾಂಡಮ್ ಯಾವ ಪಾಠದಿಂದ ಬೇಕಾದರೂ ಪ್ರಶ್ನೆಗಳು, ಯಾವ ಥರದ ಪ್ರಶ್ನೆಗಳನ್ನ ಬೇಕಾದರೂ ತೊಗೊಂಡು ಪ್ರಾಕ್ಟೀಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೊಡ್ತೀನಿ. ಆದ್ದರಿಂದ ಥೀಮ್ ವೈಸ್ ಈಗಾಗಲೇ ನಡೆದಿರೋ ಅಂಥ ಪರೀಕ್ಷೆಗಳು, ಅದರಿಂದ ನಾನು ಪ್ರಶ್ನೆಗಳನ್ನ ತೊಗೊಂಡಿರ್ತೀನಿ. ಎರಡನೇದು, ನಿಮ್ಮ ಪಠ್ಯಪುಸ್ತಕದಲ್ಲಿರುವಂಥ ಸಾಲ್ಡ್ ಎಕ್ಸಾಂಪಲ್ಸ್ನಿಂದ ನಾನು ಪ್ರಶ್ನೆಗಳನ್ನ ತಗೋತೀನಿ. ಕೆಲವು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಎಕ್ಸೈಸ್ ಪ್ರಶ್ನೆಗಳನ್ನು ತಗೋತೀನಿ. ಹೊಸ ಪ್ರಶ್ನೆಗಳು, ಅನ್ವಯಿಕ ಪ್ರಶ್ನೆಗಳನ್ನ ನಾನೇ ನಿಮಗೆ ಸೃಜಿಸಿ ಕೊಡ್ತೀನಿ. ಇದಲ್ಲದೆ ನಿಮ್ಮದೇ ಆದಂತಹ ಪ್ರಶ್ನೆಗಳು ನಿಮ್ಮ ಹತ್ರ ಇದ್ದು ಅದಕ್ಕೆ ನೀವು ಉತ್ತರವನ್ನು ಹುಡುಕಾಡ್ತಾ ಇದ್ದರೆ, ಎಷ್ಟು ತಡಕಾಡಿದ್ರು, ಎಷ್ಟು ಲೆಕ್ಕ ಮಾಡಿದ್ರೂ ಅದಕ್ಕೆ ಉತ್ತರ ಸಿಗದೇ ಇರೋವಂಥ ಸಂದರ್ಭಗಳಿದ್ದರೆ ಅಂಥ ಪ್ರಶ್ನೆಗಳನ್ನು ನೀವು ನಮಗೆ ಕಳುಹಿಸಿಕೊಡಿ. ಆ ಪ್ರಶ್ನೆಗಳು ಎಲ್ಲರಿಗೂ ಅನುಕೂಲ ಆಗತ್ತಾ, ಉಪಯುಕ್ತತೆ ಇದೆಯಾ ಅಂತ ನೋಡಿ ತೀರ್ಮಾನಿಸಿ ನಾನು ಆ ಪ್ರಶ್ನೆಗಳನ್ನೂ ಸಹ ಈ ವಿಡಿಯೋ ಸರಣಿನಲ್ಲಿ ಸೇರಿಸ್ತೀನಿ. ಆಗ ನಿಮ್ಮ ಡೌಟ್ಸ್ ಸಹ ಕ್ಲಿಯರ್ ಆಗುತ್ತೆ, ನಮಗೂ ಸಹ ಬೇರೆ ಹೊಸ ಪ್ರಶ್ನೆ ಎಲ್ರಿಗೂ ಕೊಟ್ಟ ಹಾಗೆ ಆಗತ್ತೆ. ಆದ್ದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಫಾಸ್ಟ್ ಫಾರ್ವರ್ಡ್ 50 ಮ್ಯಾಥಮೆಟಿಕ್ಸ್ನ ಪ್ರಿಪರೇಷನ್ನ ವಿಡಿಯೋಗೆ ನೀವು ನಿಮ್ಮ ಫೀಡ್ಬ್ಯಾಕ್ಗಳನ್ನು ಕಳಿಸಬಹುದು. ಅಥವಾ ನಮಗೆ ಈ ರೀತಿಯ ಪ್ರಶ್ನೆ ಬೇಕು, ಈ ರೀತಿಯ ಪ್ರಶ್ನೆ ಹೇಗೆ ಆನ್ಸರ್ ಮಾಡೋದು, ಅಥವಾ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ನಮಗೆ ಅರ್ಥ ಆಗಿಲ್ಲ, ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂಥದ್ದೇನಾದರೂ ಪ್ರಶ್ನೆಗಳಿದ್ದರೆ sp.kolar@gmail.com ಅನ್ನೋ ಒಂದು ಇಮೇಲ್ಗೆ ಕಳುಹಿಸಿ. ಕನ್ನಡ ಮೀಡಿಯಮ್ದಾಗಿರಲಿ ಅಥವಾ ಇಂಗ್ಲೀಷ್ ಮೀಡಿಯಮ್ದಾಗಿರಲಿ, ಯಾವುದೇ ಮಾಧ್ಯಮದ್ದಾದರೂ ಸಹ ನಾವು ನಿಮಗೆ ಉತ್ತರ ಕೊಡೋದಕ್ಕೆ ಇಲ್ಲಿ ಸಿದ್ಧರಾಗಿದ್ದೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, SSLC 2024 ನಮ್ಮ ಭವಿಷ್ಯಗಳನ್ನು ಬದಲಾಯಿಸೋದಿದೆ. ಹಾಗೆಯೇ ನಿಮ್ಮ SSLC ಭವಿಷ್ಯವನ್ನು ಈ ಫಾಸ್ಟ್ ಫಾರ್ವರ್ಡ್ 50 ಬದಲಾಯಿಸೋದಿದೆ. ಆದ್ದರಿಂದ ಟ್ಯೂನ್ ಇನ್ ಟು ಫಾಸ್ಟ್ ಫಾರ್ವರ್ಡ್ 50 ಫಾರ್ ಬೆಟರ್ ಪರ್ಫಾರ್ಮೆನ್ಸ್. ಬನ್ನಿ, ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಒಂದು ಫಾಸ್ಟ್ ಫಾರ್ವರ್ಡ್ 50ನ ನಾವೆಲ್ಲರೂ ಸಕ್ಸಸ್ ಮಾಡೋಣ ಅಂತ ಹೇಳ್ತಾ ಇಂದಿನ ವಿಡಿಯೋಗೆ ನಾನು ಫುಲ್ ಸ್ಟಾಪ್ ಹಾಕ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗಾಗಿ ಬೇಕಾದಷ್ಟು ಲೆಕ್ಕಗಳು ಕಾಯ್ತಾ ಇವೆ. ಒಂದು ಪುಸ್ತಕ, ಪೆನ್ನು ಇಟ್ಕೊಂಡು ಕಾಯ್ತಾ ಇರ್ತೀರ ಅಲ್ವಾ? ಎಲ್ರಿಗೂ ನಮಸ್ಕಾರ.